ತೆಗಿತೀವಿ. ನಾವು ಅವ್ರನ್ನ ಬರಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಆಗತ್ತೆ. ಅವರು ತಡವಾಗಿ ನಮಗೆ ಫೋನ್ ಮಾಡಿದ್ರಿಂದ ಅವ್ರನ್ನ ಪಿಕಪ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ನಮ್ಮ ಕಡೆಯಿಂದ ಕ್ಷಮೆ ಇರ್ಲಿ ಅಂತ ಕೇಳ್ತಾ ಇದೀವಿ. ಭಾರತ ಗುರುಜಿ ಅವರೇ, ಇದೇ ತರ ನಮ್ಮ ಕ್ಷೇತ್ರಕ್ಕೆ ಅವಾಗ ಬರ್ತಾ ಇರಿ. ಭಕ್ತರಿಗೆ ನಿಮ್ಮ ದರ್ಶನ ಭಾಗ್ಯ ಅವ್ರಿಗೂ ಲಭಿಸ್ಲಿ. ನಿಮ್ಮ ಆಶೀರ್ವಚನ ಮತ್ತೆ ನಿಮ್ಮ ಆಶೀರ್ವಾದ, ನಿಮ್ಮ ಕೈಗುಣ, ನಿಮ್ಮ ಮಾತು ಅವ್ರ ಮನಸ್ಸನ್ನು ಮುಟ್ಲಿ ಅಂತ, ಅವರ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅಂತ ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ. ಇರುವಂತಹ ಪಚ್ಚಮ್ಮ ದೇವಿಯ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಮ್ಮನವರ ಒಂದು ಮಹಿಮೆ ಏನು ಅಂತಂದರೆ, ದೇಶದ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ತಾಯಿಯ ಅಖಂಡವಾದ ಶಕ್ತಿ ಮತ್ತು ಅವಳ ಅನುಗ್ರಹ ಬಹಳ ಮಹಿಮೆ ಇದೆ. ಇವತ್ತು ನಮಗೆ ಲಕ್ಷ್ಮಣ್ ಅವರು ಇದ್ದಾರಲ್ಲ, ಅವರು ದೇವಿ ಉಪಾಸಕರ ಜೊತೆಗೆ ನನ್ನ ಬಹಳ ಸ್ನೇಹಿತರು ಕೂಡ ಹೌದು. ಭಾಳ ವಿಶೇಷ ಅನ್ನೋದಾದರೆ ಅವರ ಬಗ್ಗೆ ನಾವು ಮಾತಾಡೋದಾದರೆ, ನಿಸ್ವಾರ್ಥಿ ಮತ್ತು ಹಾಗೂ ನಿಷ್ಕಲ್ಮಶವಾಗಿ ದೇವಿಯ ಮತ್ತು ಅವರ ಅಮ್ಮನವರ ಮಕ್ಕಳ ಜೊತೆ ಭಾಳ ಅನ್ಯೂನ್ಯತೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯಭರಿತವಾದ ಒಂದು ಭಾವಭಕ್ತಿಯನ್ನು ಇಟ್ಕೊಂಡು ಒಂದು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಈ ಕ್ಷೇತ್ರಕ್ಕೆ ಬಂದಂತಹ ಎಲ್ಲ ಗುರುವೃಂದ ಹಾಗೂ ಗುರು ಭಕ್ತಾದಿಗಳಿಗೆ ನಾನು ಹೇಳೋದಿಷ್ಟೇ, ದೇವಿಯ ಆಶೀರ್ವಾದ ಅನುಗ್ರಹ ಪಡಿತಾ, ಹಾಗೆ ನಮ್ಮ ಲಕ್ಷ್ಮಣರವರು ಭಾಳ ವರ್ಷಗಳಿಂದನೂ ಕೂಡ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ತನು ಮನ ಹಾಗೂ ಧನ ಸಹಾಯನೂ ಕೂಡ ಮಾಡ್ತಾ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ನಾನು ಬಯಸ್ತಾ, ಇವತ್ತು ಅನ್ನಪ್ರಸಾದ ದಾಸೋಹ ಜೊತೆಗೆ ನಾಳೆ ಕೂಡ ಇವತ್ತು, ಯಾಕೆಂತಂದರೆ ನಾವುಗಳು ಅಮ್ಮನವರು ಎಲ್ಲೆಲ್ಲಿ ಅನುಗ್ರಹ ಇರುತ್ತೋ ಅವಳು ನಮ್ಮನ್ನು ಕರೆಸ್ಕೊಳ್ತಾಳೆ. ಹಾಗೆ ನಮ್ಮ ಲಕ್ಷ್ಮಣವರು ಕೂಡ ದೇವಿ ಉಪಾಸಕರು ಬಹಳ ಪ್ರೀತಿಯಿಂದ ನಮ್ಮನ್ನು ಕರೆದ್ರು. ಇವತ್ತು ಈ ಸಾನ್ನಿಧ್ಯಾನ ಸಾವಿರಾರು ಭಕ್ತರಿಗೆ ಒಳ್ಳೆಯದಾಗಲಿ, ಅವರ ಇಷ್ಟಾರ್ಥಗಳನ್ನು ಪೂರೈಸಲಿ. ನಿಷ್ಕಲ್ಮಶವಾಗಿ ಸೇವೆ ಮಾಡ್ತಿರೋ ಎಲ್ಲ ಗುರು ಬಂಧುದವರಿಗೂ ಕೂಡ, ಎಲ್ಲರೂ ಮಕ್ಕಳಿಗೂ ಕೂಡ ಗಲಮಾಂಗಲ್ಯೆ ಶಿವೇ ಸರ್ವಾರ್ಥ ಪ್ರಸಾದಕ್ಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಪಚ್ಚಯ್ಯಮ್ಮ ನಮೋಸ್ತುತೆ. ಪ್ರಥಮವಾಗಿ ಗುರುಗಳ ಒಂದು ಆಶೀರ್ವಾದ ಪಡ್ಕೊಂಡು ಬೇರೆ ಮಾತುಗಳನ್ನ ಆಡೋಣ. ಈಗ ಏನಪ್ಪ ವಿಶೇಷ ಅಂತಂದರೆ, ಸುಮಾರು ನಮ್ಮ ಕ್ಷೇತ್ರ 35 ವರ್ಷದಿಂದನೂ ಇದೆ. ಆದರೆ ಸಣ್ಣಕ್ಕೆ ಮಾಡ್ಕೊಂತ ಬಂದಿದ್ದೀವಿ. ಈಗ 10ನೇ ವರ್ಷದ ಜಾತ್ರೆ ಕಾಲಿಟ್ಟಿದೆ ನಮ್ಮ ಕ್ಷೇತ್ರದಲ್ಲಿ. ಆಡಿ ಮಾಸ ಅಂತಕ್ಕಂಥದ್ದು. ಆದರೆ ಆಡಿ ಮಾಸ ಅಂತಂದರೆ ಆಷಾಢ ಮಾಸ. ಈ ಆಷಾಢ ಮಾಸ ಕೊನೆಯ ದಿನದಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾವ್ಯಾವ ರೀತಿ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಶುಕ್ರವಾರದ ದಿವಸ ಧ್ವಜಾರೋಹಣ ಎಲ್ಲ ಮುಗಿದು ಇವತ್ತಿನ ದಿವಸ ಸೋಮವಾರದಂದು ಶ್ರೀ ಪಚ್ಚಯ್ಯಮ್ಮ ಕ್ಷೇತ್ರದಲ್ಲಿ ಹಸಿ ಕರಗ ಉತ್ಸವ ಮತ್ತು ಸಾಯಂಕಾಲ 6 ಗಂಟೆಗೆ ಕೆಂಡಾರ್ಚನೆ, ಮಡ್ಲಲ್ಲಿ ಕೆಂಡ ಕಟ್ಟುವಂತಹ ಕಾರ್ಯಕ್ರಮ ಮತ್ತು ಮಲ್ಲಿಗೆ ಹೂವಿನಿಂದ ಕರಗ ಜೋಡಿಸಿ ಕೆಂಡಾರ್ಚನೆ ಮಾಡಿ ಕೆಂಡದಲ್ಲಿ ನಡೆದು ಬರುವಂತಹ ತಾಯಿ ಹೆಜ್ಜೆ ಕಾಣುವಂಥದ್ದು. ಈ ಥರ ವಿಶೇಷವಾದಂತಹ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ. ಸತತವಾಗಿ 10 ವರ್ಷದಿಂದನೂ ಮಾಡ್ಕೊತ ಬಂದಿದ್ದೀವಿ. ಇದೇ ರೀತಿ ಜನಸಂಪರ್ಕ ಅತಿ ಹೆಚ್ಚಾಗಿ ಇನ್ನೂ ನಡೀತಾ ಇದೆ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ಈ ತಾಯಿಯ ಆಶೀರ್ವಾದ, ಅನುಗ್ರಹ, ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು.
ಶಿವೇ ಸರ್ವಾರ್ ಪ್ರಸಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ಪಚ್ಚಯ್ಯಮ್ಮಾಂ ನಮೋಸ್ತುತೆ. ಏನಪ್ಪ ವಿಶೇಷ ಕಾರ್ಯಕ್ರಮ ಅಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಷಾಢ ಮಾಸದ ವಿಜೃಂಭಣೆ ಜಾತ್ರಾ ಮಹೋತ್ಸವ ನಮ್ಮ ಡೈರಿ ಸರ್ಕಲ್ ಕುವೆಂಪು ನಗರದಲ್ಲಿ ಗ್ರಾಮದ ವತಿಯಿಂದ ಬಹಳ ವಿಜೃಂಭಣೆಯಿಂದ ನಡೆಸಿದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸಿ ಈ ಕ್ಷೇತ್ರ ಉದ್ಧಾರ ಮಾಡಿದ್ದಾರೆ. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಮ್ಮನವರ ದಿವ್ಯ ದರ್ಶನ, ಸಾನ್ನಿಧ್ಯದಲ್ಲಿ ಮಾತುಗಳು ಹಾಗೂ ಅವರ ಕಷ್ಟಗಳಿಗೆ, ನೋವುಗಳಿಗೆ ಪರಿಹಾರ, ಈ ಥರ ರೀತಿಯಾದಂತಹ ಒಂದು ಮಾತುಗಳನ್ನ ನಾವು ಹೇಳ್ಕೊಟ್ಟಿದ್ದೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಈ ಕ್ಷೇತ್ರದಲ್ಲಿ ಅಮ್ಮನವರ ಮಹಾ ಶ್ರೀಚಕ್ರ ಪೂಜೆ ಮತ್ತು ಹೋಮ ಹವನಗಳಿರ್ತದೆ. ಪ್ರತಿ ಅಮಾವಾಸ್ಯೆ 100 ಜನಕ್ಕೆ ಅನ್ನಸಂತರ್ಪಣಾ ಕಾರ್ಯಕ್ರಮ ಕೂಡ ಇರ್ತದೆ. ಹೂವಿನಲ್ಲಿ ಅಮ್ಮನವರು ಮಾತಾಡ್ತಾರೆ, ಮೈದುಂಬಿ ಅಮ್ಮನವರು ಮಾತಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದಲೂ ಸರಿ, ಒಳ ರಾಜ್ಯಗಳಿಂದಲೂ ಸರಿ ಅಮ್ಮನವರ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇದೆ. ತಾವುಗಳು ಬರೋಕ್ಕೆ ಇಷ್ಟವಾದರೆ ತಾಯಿ ಪಚ್ಚಯ್ಯಮ್ಮ ದೇವಸ್ಥಾನಕ್ಕೆ ತಾವೂ ಸಹ ಬರ್ಬೋದು. ತಮ್ಮ ಇಷ್ಟಾರ್ಥವನ್ನು ನೀಡಿ ಕೂಡ ನೀವು ಉದ್ಧಾರ ಆಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಎಷ್ಟೋ ಭಕ್ತಾದಿಗಳಿಗೆ ಪೀಡೆ, ಪಿಶಾಚಿ, ರೋಗ ರುಜಿನ, ಶತ್ರುಬಾಧೆಗಳು ಯಾವುದೇ ಕೂಡ ಇಲ್ಲದಂತೆ ತಾಯಿಯ ಕೃಪಾ ಕಟಾಕ್ಷ ಅವರಿಗೆಲ್ಲರಿಗೂ ಸಿಕ್ಕಿದೆ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಬಂದಿದ್ದಾರೆ, ಮಕ್ಕಳಾಗಿದೆ. ಮನೆ ಇಲ್ಲ ಅಂತ ಬಂದಿದ್ದರು, ಅವ್ರಿಗೂ ಸಹ ಮನೆಗಳಾಗಿದ್ದಾವೆ. ಗಂಡ ಹೆಂಡತಿ ಮಕ್ಕಳಲ್ಲಿ, ಸತಿಪತಿ ದಂಪತಿಗಳಲ್ಲಿ ಕಲಹಗಳು ಉಂಟಾಗಿ ಎಷ್ಟೋ ಜನ ದೂರ ದೂರ ಹೋಗಿದ್ರು. ಇವತ್ತೆಲ್ಲ ಅವರೆಲ್ಲರೂ ಸಹ ಒಂದು ಮಾದರಿಯಾದ ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಸೈ ಅನ್ನಿಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರೆಲ್ಲರೂ ಸಹ ಇವತ್ತಿನ ದಿವಸ ನಮ್ಮ ಪಚ್ಚಯ್ಯಮ್ಮ ದೇವಿ ಕ್ಷೇತ್ರಕ್ಕೆ ಬಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಭಕ್ತಾದಿಗಳು ಬಂದಿದ್ದಾರೆ. ಆದರೂ ಇವತ್ತಿನ ಸಾಯಂಕಾಲ ನೋಡುವಂತಹ ಕಾರ್ಯಕ್ರಮ, ಮಾಡುವಂತಹ ಕಾರ್ಯಕ್ರಮಗಳು ಇನ್ನೂ ಇದ್ದಾವೆ. ಮತ್ತು ಸಾಯಂಕಾಲ 6 ಗಂಟೆ ಮೇಲೆ ಕೆಂಡಾರ್ಚನೆ, ಮಡ್ಲಲ್ಲಿ ಕೆಂಡ ಕಟ್ಟುವಂತಹ ಕಾರ್ಯಕ್ರಮ, ಮಲ್ಲಿಗೆ ಹೂ ಕರಗ ಇದು ತಗೊಂಡು ರಾಜ ಬೀದಿ ಉತ್ಸವ ಇರ್ತದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕಾಗಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಪ್ರತಿಷ್ಠಾಪನೆಯಾಗಿ 32 ವರ್ಷಗಳಾಯಿತು. ಈ 32 ವರ್ಷಗಳ ನಂತರ ಸಣ್ಣಕ್ಕೆ ಪೂಜೆ ಮಾಡ್ತಾ ಇದ್ವಿ. ಈಗ 12 ವರ್ಷದಿಂದ ವಿಜೃಂಭಣೆಯಿಂದ ತಾಯಿಯ ಜಾತ್ರೆ ನಡೆಸ್ತಾ ಇದ್ದೀವಿ. ಇದು ಭೂಮಿಯಿಂದನೇ ಹುಟ್ಟಿದಂತಹ ದೇವಿ. ಹಾಗಾಗಿ ಈ ತಮಿಳುನಾಡಿನಲ್ಲಿ ಬಿಟ್ಟರೆ ನಮ್ಮದು 2ನೇ ಕ್ಷೇತ್ರ ಇಲ್ಲಿದೆ. ಈ ದೇವಿಯ ಮೂಲತಃ ಹೆಸರು ಸಂಸ್ಕೃತದಲ್ಲಿ ಇವಳಿಗೆ ಮರಕದೇಶ್ವರಿ ಅಂತಹ ನಾಮಾಂಕಿತವಾಗುತ್ತೆ. ಇವಳಿಗೆ ತಮಿಳುನಾಡಿನಲ್ಲಿ ನಾಮಾಂಕಿತವಾಗಿರ್ತಕ್ಕಂಥದ್ದು ಶ್ರೀ ಪಚ್ಚಯ್ಯಮ್ಮ ಕ್ಷೇತ್ರ ಅಂತ ನಾಮಾಂಕಿತವಾಗಿರುತ್ತೆ. ವಿಶೇಷ ಅಲಂಕಾರ ಮತ್ತು ಪೂಜೆ ಅಂತಂದರೆ ಸೋಮವಾರ ತುಂಬ ವಿಶೇಷವಾಗಿರುತ್ತೆ, ಮತ್ತು ಶನಿವಾರ ವಿಶೇಷವಾಗಿರುತ್ತೆ. ಇವಳಿಗೆ ಮಲ್ಲಿಗೆ ಹೂವು ಅಂತಂದರೆ ತುಂಬ ಪ್ರೀತಿ. ಇದು ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪ. ಈ ದೇವಿಗೆ ಮಾತ್ರ ಈ ರೀತಿ ಬಣ್ಣ. ಸಾಕ್ಷಾತ್ ಪಾರ್ವತಿ ದೇವಿ ಭೂಲೋಕಕ್ಕೆ ಶಾಪಗ್ರಸ್ತಳಾಗಿ ಅವಳು ತನ್ನ ಕುಟುಂಬವನ್ನೇ ತೊರೆದು ಕೈಲಾಸದಿಂದ ಭೂಲೋಕಕ್ಕೆ ಬಂದು ತನ್ನ ಶಿವನ ಒಂದು ಜ್ಞಾನದಲ್ಲಿ ಇರಬೇಕಾದರೆ ಅವಳಿಗೆ ಸುಬ್ರಹ್ಮಣ್ಯ ಒಂದು ಹಸಿರು ಚಪ್ರ ಹಾಕಿ ಕೊಟ್ಟು, ಆ ಚಪ್ರದ ಅಡಿಯಲ್ಲಿ ತಾಯಿ ತಪಸ್ಸು ನಡೆಯಬೇಕಾದರೆ ಸೂರ್ಯನ ಕಿರಣ ಅವಳ ಆ ಚಪ್ರದ ಮೇಲೆ ಬಿದ್ದು, ಆ ಚಪ್ರದ ಮೇಲಿಂದ ಬಿದ್ದಂಥ ಹಸಿರು ಬಣ್ಣ ಈ ತಾಯಿಗೆ ಬಂದಿರ್ತದೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದರೆ, ಬಂದಂತಹ ಭಕ್ತಾದಿಗಳಿಗೆ ಅದರ ಅನುಭವ ಗೊತ್ತಿದೆ. ಇಲ್ಲ, ಅಮ್ಮನವರು ಅಮಾವಾಸ್ಯೆ, ಹುಣ್ಣಿಮೆ, ಮೈದುಂಬಿ ಹೇಳ್ತಾರೆ. ಕೆಲವೊಂದು ಟೈಮ್ನಲ್ಲಿ ಹೂವಿನಲ್ಲಿ ಹೇಳ್ತಾರೆ. ಭಕ್ತರು ಕೇಳ್ಕೊಂಡೋಗಿರೋದು 100ಕ್ಕೆ 100 ಸತ್ಯವಾಗಿದೆ. ಪ್ರತ್ಯಕ್ಷ ಸಾಕ್ಷಿ ಕೂಡ ಇದೆ.
ಗ್ರಾಮಸ್ಥರು ಇದ್ದಾರೆ, ಹೊರ ರಾಜ್ಯ ಒಳ ರಾಜ್ಯ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಹೌದು, ಶುಕ್ರವಾರ ಕಂಕಣ ಪೂಜೆ ಇರುತ್ತೆ, ಶನಿವಾರ ಗಂಗೆ ಪೂಜೆ ಇರುತ್ತೆ, ಭಾನುವಾರ ಯಜ್ಞ ಯಾಗಾದಿಗಳಿರುತ್ತೆ, ಸೋಮವಾರ ಅಮ್ಮನವರಿಗೆ ಜಾತ್ರಾ ಮಹೋತ್ಸವ ಇರುತ್ತೆ, ಮಂಗಳವಾರ ಮುನೇಶ್ವರ ಸ್ವಾಮಿಗೆ ಕುಂಭ ಉತ್ಸವ ಇರುತ್ತೆ. ಅದಾದ ನಂತರ ಅಮ್ಮನವರಿಗೆ ಬುಧವಾರದ ದಿವಸ ಉಯ್ಯಾಲೆ ಉತ್ಸವ ಇರುತ್ತೆ, ಗುರುವಾರದ ದಿವಸ ಮಡಕೆ ಮೇಲೆ ಅಮ್ಮ ಮಾತು ಹೇಳುವಂಥದ್ದು ಇರುತ್ತೆ, ಶುಕ್ರವಾರ ದಿವಸ ಹೂ ಪಲ್ಲಕ್ಕಿ ಇರುತ್ತೆ, ಶನಿವಾರದ ದಿವಸ ಅಮ್ಮನಿಗೆ ಮರುಕುಂಭ ಅಂತ ಮಾಡ್ತೀವಿ. ಅದು ಭಕ್ತಾದಿಗಳು ಕೇಳುವ ರೂಪದಲ್ಲಿ ಇರೋದು. ಅವ್ರು ಕೇಳುವಂಥ ಪ್ರಶ್ನೆಗೆ ಅಮ್ಮ ಉತ್ತರ ಕೊಡ್ತೀವಿ. ಹೌದು, ನಾಳೆ ವಿಶೇಷ ಬರೀ ಮುನೇಶ್ವರ ಸ್ವಾಮಿಯ ಅನ್ನಸಂತರ್ಪಣಾ ಕಾರ್ಯಕ್ರಮ. ಅದು ಬಿಟ್ಟರೆ ಬುಧವಾರ ದಿವಸ ಉಯ್ಯಾಲೆ ಉತ್ಸವ. ಚಾನಲ್ ಮುಖಾಂತರ ಅತಿ ಹೆಚ್ಚಾಗಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಬೇಕು, ತಮ್ಮ ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಅಮ್ಮನವರಿಗೆ ಲೋಕಾರ್ಪಣವಾಗಿ ಇವತ್ತಿನ ದಿವಸ ಈ ಜಾತ್ರಾ ಮಹೋತ್ಸವವನ್ನು ಮಾಡಿದ್ದೀವಿ. ಜಗತ್ತಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವು ಬಂದಿರತಕ್ಕಂಥ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಲಭಿಸಲಿ. ಈ ವರ್ಷ ಮಳೆ ಬೆಳೆ ಸುಖ ಶಾಂತಿ ಎಲ್ಲರಿಗೂ ಸಿಗಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಅವರಿಗೆ ತುಂಬು ಹೃದಯದ ಧನ್ಯವಾದ. ನಮ್ಮ ದೇವಸ್ಥಾನ ವತಿಯಿಂದ ಅವ್ರಿಗೊಂದು ಸನ್ಮಾನ ಮಾಡಲಾಗ್ತದೆ. ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿಯ ಒಂದು ಅನುಗ್ರಹದ ಮೇರೆಗೆ ಅವರು ದೀಕ್ಷಾ ಪಡೆದು ನಮ್ಮ ದೇವಸ್ಥಾನಕ್ಕೆ ತುಂಬಾ ಮುಗ್ಧತೆಯಿಂದ ಬಂದಿರತಕ್ಕಂತ ಒಬ್ಬರು ಸ್ವಾಮಿಯವರು. ಅವ್ರಿಗೂ